ಕಾರುಣ್ಯಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತಯೇ ನಮಃ. ಅತ್ಯಂತ ಬಾಲಂ ಮತಸೀ ಕುಸುಮಪ್ರಕಾಶಂ ದಿಗ್ವಾಸಿತಂ ಕನಕಭೂಷಣಭೂಷಿತಾಂಗಂ ವಿಸೃಸ್ತಕೇಶಂ ಅರುಣಾಧರಂ ಮಾಯತಾಕ್ಷಂ ಕೃಷ್ಣಂ ಸ್ಮರಾಮಿ ಮನಸಾನವನೀತಹಸ್ತಂ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಇದರ 50ರ ಸುವರ್ಣ ಸಂಭ್ರಮದಲ್ಲಿ ಬ್ರಾಹ್ಮಣ ಮಹಾಸಮ್ಮೇಳನ ವಿಶ್ವಾಮಿತ್ರ ಅನ್ನುವಂಥ ಒಂದು ನಾಮಧೇಯೊಂದಿಗೆ ಇವತ್ತು ಇಲ್ಲಿ ನಡೀತಾ ಇದೆ. ಈಗಾಗಲೇ ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ಕೂಡ ಶೃಂಗೇರಿ ಜಗದ್ಗುರುಗಳು ಇನ್ನಿತರ ಶ್ರೀಗಳವರು ತಮ್ಮ ಆಶಯಗಳನ್ನು ವ್ಯಕ್ತಪಡಿಸಿದರು. ಬ್ರಾಹ್ಮಣ ಸಮಾಜ ಅನ್ನುವಂಥದ್ದು ಅವರದ್ದೇ ಅಂತಹ ಸಂಸ್ಕಾರಗಳಿಂದ ಗುರುತಿಸಲ್ಪಟ್ಟಂಥ ಒಂದು ಸಮಾಜ. ಯಾವತ್ತೂ ಸಮಾಜಗಳು ಜಾತಿಯಿಂದ ಶ್ರೇಷ್ಠತೆಯನ್ನು ಗುರುತಿಸಿಕೊಳ್ಳುವುದಿಲ್ಲ. ಅವರ ಸಂಸ್ಕಾರಗಳಿಂದ ಆ ಸಂಸ್ಕಾರವನ್ನು ಅನುಚಾನವಾಗಿ ಅವರು ಪಾಲಿಸಿಕೊಂಡು ಬಂದರೆ ಅದರ ನಿಷ್ಠೆಯಿಂದ ಆ ಅನುಷ್ಠಾನಗಳಿಂದ ಆ ಸಮಾಜ ಗುರುತಿಸಲ್ಪಡ್ತದೆ. ಅಂಥ ಒಂದು ಶ್ರೇಷ್ಠ ಸಂಸ್ಕಾರವನ್ನು ಒಂದು ಪರಂಪರೆಯನ್ನು ಹೊಂದಿದಂತಹ ಸಮಾಜ ಬ್ರಾಹ್ಮಣ ಸಮಾಜ. ಇವತ್ತು ಅಂತಹ ಸಮಾಜ ಬಹಳಷ್ಟು ಕಡೆಯಲ್ಲಿ ತಮ್ಮದೇ ಆದಂತಹ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮನ್ನು ಗುರುತಿಸಿಕೊಂಡದನ್ನು ನಾವು ಕಾಣ್ತೇವೆ. ಮುಖ್ಯವಾಗಿ ನಮ್ಮ ದೇಶ ಬಹಳ ಶ್ರೀಮಂತವಾದಂಥ ಸಂಸ್ಕೃತಿಯನ್ನು ಹೊಂದಿದಂಥ ದೇಶ. ಅದರಲ್ಲಿ ವೈದಿಕ ಪರಂಪರೆ ಕೂಡ ಬಹಳ ಶ್ರೇಷ್ಠವಾದದ್ದು. ಅಂಥ ವೈದಿಕ ಪರಂಪರೆಯನ್ನು ಆಚರಿಸಿಕೊಂಡು ಬಂದಂತಹ ಬ್ರಾಹ್ಮಣ ಸಮಾಜ ಇವತ್ತು ಕೆಲವೊಮ್ಮೆ ಸಂಸ್ಕಾರಗಳಿಂದ ಅವರ ಸಂಪ್ರದಾಯಗಳಿಂದ ವಿಮುಖರಾಗ್ತಾ ಇರುವುದನ್ನು ನಾವು ನೋಡ್ತಾ ಬಂದಿದ್ದೇವೆ. ಹಾಗಿರುವಾಗ ಆ ಶ್ರೇಷ್ಠತೆಯನ್ನು ಗುರುತಿಸಬೇಕಿದ್ರೆ ಅದರ ಮೂಲಕ ಇನ್ನಿತರ ಸಮಾಜದಲ್ಲಿ ತಮ್ಮ ಆದರ್ಶವನ್ನು ತೋರಿಸಬೇಕಿದ್ರೆ ಮುಖ್ಯವಾಗಿ ನಮ್ಮ ಸಂಸ್ಕಾರಗಳನ್ನು ಉಳಿಸುವಂಥ ಅದನ್ನು ಪಾಲಿಸುವಂಥ ಕೆಲಸ ಸಮಾಜದಿಂದ ಆಗಬೇಕು. ಅಂತಹ ಕೆಲಸಗಳಿಗೆ ಇಂತಹ ದೊಡ್ಡ ಸಮ್ಮೇಳನಗಳು ಅದು ನಾಂದಿ ಆಗಬೇಕು. ಯಾಕೆಂದರೆ ನಾವು ಇಂತಹ ಸಮ್ಮೇಳನಗಳನ್ನು ಮಾಡಿ ಇದರಿಂದ ಸಂಕುಚಿತರಾಗುವುದಲ್ಲ, ನಾವು ಇದರಿಂದ ಇನ್ನಷ್ಟು ನಾವು ವಿಶಾಲವಾದಂಥ ಮನಸ್ಥಿತಿಯನ್ನು ನಾವು ಹೊಂದಬೇಕು. ಯಾಕೆಂದರೆ ಇವತ್ತು ನಮಗೆ ಪ್ರಸ್ತುತ ಕಾಲಘಟ್ಟದಲ್ಲಿ ಹಿಂದೂ ಸಮಾಜ ಒಗ್ಗಟ್ಟಾಗುವಂತಹ ಬಹಳವಾದಂತಹ ಅನಿವಾರ್ಯತೆ ಇದೆ. ಹಾಗಿರುವಾಗ ಎಲ್ಲ ಸಮಾಜಗಳು ಕೂಡ ತಳಮಟ್ಟದಲ್ಲಿ ಈ ರೀತಿಯಾಗಿ ಒಗ್ಗಟ್ಟಾದರೆ ಖಂಡಿತವಾಗಿಯೂ ಮತ್ತು ಸಮಷ್ಟಿಯಲ್ಲಿ ಇಡೀ ಹಿಂದೂ ಸಮಾಜ ಒಗ್ಗಟ್ಟಾಗಲಿಕ್ಕೆ ಅದು ಕಾರಣ ಆಗ್ತದೆ. ಇವತ್ತು ಬ್ರಾಹ್ಮಣ ಸಮಾಜದಲ್ಲಿ ಕೂಡ ಬಹಳಷ್ಟು ನಾವು ವೈಪರೀತ್ಯಗಳನ್ನು ಕಾಣ್ತಾ ಇದ್ದೇವೆ. ಅದರಲ್ಲೂ ಈಗ ಆಧುನಿಕವಾದಂತಹ ಮಾಧ್ಯಮಗಳಲ್ಲಿ ನಾವು ಪರಸ್ಪರ ಒಬ್ಬರನ್ನೊಬ್ಬರು ಖಂಡಿಸುವುದು ಅಥವಾ ಇನ್ನಿತರ ರೀತಿಯಾದಂಥ ವೈಪರೀತ್ಯಗಳನ್ನು ನಾವು ಕಾಣ್ತಾ ಇದ್ದೇವೆ. ಹಾಗಿರುವಾಗ ಯಾವುದೇ ರೀತಿಯ ತತ್ವಗಳು ಮತಗಳಿದ್ದರೆ ಅದು ಖಂಡನೆಗೆ ಅಲ್ಲ, ಅದು ಮಂಡನೆಗಿರುವಂಥದ್ದು. ಆ ರೀತಿಯ ಯಾವುದೇ ವೈಪರೀತ್ಯಗಳನ್ನು ಇಟ್ಟುಕೊಳ್ಳದೆ ಎಲ್ಲರೂ ಒಗ್ಗಟ್ಟಾದಲ್ಲಿ ಖಂಡಿತವಾಗಿಯೂ ಅದು ಹಿಂದೂ ಸಮಾಜದ ಒಗ್ಗಟ್ಟಿಗೆ ಅದು ಒಂದರ್ಥದಲ್ಲಿ ಅದು ಬಲ ನೀಡಿದಂತಾಗ್ತದೆ. ಅಂತಹ ಯಾವುದೇ ಭೇದ ಭಾವಗಳಿದ್ದರೂ ಕೂಡ ಇಂತಹ ಸಮ್ಮೇಳನದ ಸಂದರ್ಭದಲ್ಲಿ ನಾವು ಅದನ್ನು ಬಿಟ್ಟು ಮುಂದುವರೆಯುವಂಥ ಒಂದು ಸಂಕಲ್ಪವನ್ನು ನಾವು ಮಾಡಬೇಕು. ಯಾಕೆಂದರೆ ಆಚಾರಗಳಲ್ಲಿ ವ್ಯತ್ಯಾಸಗಳಿರ್ಬೋದು, ಆದರೆ ಆಚಾರ್ಯರಲ್ಲಿ ನಮಗೆ ಯಾವುದೇ ರೀತಿಯಾದಂಥ ವ್ಯತ್ಯಾಸಗಳಿಲ್ಲ. ಎಲ್ಲರೂ ಕೂಡ ವಂದನೀಯರು, ಎಲ್ಲರೂ ಕೂಡ ಪೂಜನೀಯರು. ಹಾಗಿರುವಾಗ ಇರುವಂತಹ ಎಲ್ಲ ಬೇರೆ ಬೇರೆ ಪಂಥಗಳಿರ್ಬೋದು, ಬೇರೆ ಬೇರೆ ಮತದವರು ಇರ್ಬೋದು, ಎಲ್ಲರೂ ಕೂಡ ನಾವೆಲ್ಲ ಹಿಂದೂಗಳು, ನಾವೆಲ್ಲ ಹಿಂದೂ ಸಮಾಜದ ಭಾಗ ಅನ್ನುವಂಥ ಒಂದು ಭಾವನೆಯನ್ನು ಇಟ್ಟುಕೊಂಡು ಇಂತಹ ಸಮ್ಮೇಳನಗಳಿಂದ ತಮ್ಮ ಪ್ರವೃತ್ತಿಯನ್ನು ಮುಂದುವರಿಸಿದರೆ ಖಂಡಿತವಾಗಿಯೂ ನಮ್ಮ ಧರ್ಮ, ನಮ್ಮ ಸನಾತನ ಧರ್ಮ, ನಮ್ಮ ಹಿಂದೂ ಸಮಾಜ ಇನ್ನಷ್ಟು ಅದು ಗಟ್ಟಿಯಾಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಆ ದೃಷ್ಟಿಯಲ್ಲಿ ಇವತ್ತು ಇಂತಹ ಒಂದು ಬೃಹತ್ ಸಮ್ಮೇಳನವನ್ನು ಮಾಡುವ ಮೂಲಕ ಇದರ ಅಧ್ಯಕ್ಷರಾದಂತಹ ಶ್ರೀ ಹಾರ್ನಾಳ್ ಅಶೋಕ್ ಅವರು, ಅಂತೆಯೇ ಅವರೊಂದಿಗಿರುವಂಥ ಎಲ್ಲ ಕಾರ್ಯಕರ್ತ ಬಂಧುಗಳು ಅತ್ಯಂತ ಯಶಸ್ವಿಯಾಗಿ ಇಂತಹ ಒಂದು ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದೀರಾ. ನಿಮಗೆಲ್ಲರಿಗೂ ನಮ್ಮ ಆತ್ಮೀಯವಾದ ಅಭಿನಂದನೆಗಳನ್ನು ತಿಳಿಸ್ತಾ, ವೇದಿಕೆಯಲ್ಲಿ ಕೇಂದ್ರ ಸಚಿವರು, BJP ರಾಜ್ಯಾಧ್ಯಕ್ಷರು, ಬೇರೆ ಬೇರೆ ಕ್ಷೇತ್ರಗಳ ಶಾಸಕರು ಎಲ್ಲರೂ ಉಪಸ್ಥಿತರಿದ್ದೀರಾ. ಎಲ್ಲರಿಗೂ ನಮ್ಮ ಆರಾಧ್ಯ ಮೂರ್ತಿಗಳಾದ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಆಯರ ಆರೋಗ್ಯ ಭಾಗ್ಯಗಳನ್ನು ನೀಡಲಿ ಹರಸಿ ಅನ್ನೋದಾಗಿ ಈ ಸಂದರ್ಭದಲ್ಲಿ ವಿಶೇಷವಾದಂಥ ಪ್ರಾರ್ಥನೆ ಮಾಡ್ತಾ, ಬಂದಂತಹ ಎಲ್ಲ
ಬಂಧುಗಳಿಗೆ, ಸಮಾಜ ಬಾಂಧವರಿಗೆ, ಹಿಂದೂ ಬಾಂಧವರಿಗೆ ಮತ್ತೊಮ್ಮೆ ಶ್ರೀದೇವರ ಅನುಗ್ರಹವನ್ನು ಕಾಂಕ್ಷಿಸ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ತನ್ನ ಸಿರಿಪಾದವನ್ನು ಇಲ್ಲಿಯ